ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಏನೇನೆಲ್ಲ ಬದಲಾವಣೆ ಆಯಿತು, ಇವತ್ತಿನ ಎಪಿಸೋಡ್ ಯಾವ ಥರ ಇತ್ತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗೆ ವೀಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ನನ್ನ ಕಳೆದ ಸಂಚಿಕೆಯಲ್ಲಿ ನಾನು ತಿಳಿಸಿದ್ದೆ, ಚಿನ್ನನ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಅವಳನ್ನು ಬಿಡಿಸೋದಕ್ಕೆ ಶ್ಯಾಮು ಚಿನ್ನು ಫ್ರೆಂಡ್ಸ್ನೆಲ್ಲ ವಿಚಾರಿಸಿ ಚಿನ್ನು ಮನೆಗೆಲ್ಲ ಬಂದುಬಿಟ್ಟು ಅವನೇ ವಿಷಯ ತಿಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಲಾಯರ್ನ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟವನ್ನ ಕರ್ಕೊಂಬಂದು ಕಂಪ್ಲೇಂಟನ್ನು ವಾಪಸ್ ತೊಗೊಂಡು ತೆಗ್ಸಿ ಲಾಯರಿಂದ ಬೇಲೆಲ್ಲ ಕೊಡಿಸ್ಬಿಟ್ಟು ಚಿನ್ನುನ ಬಿಡಿಸ್ಕೊಂಡು ಮನೆಗೆ ಕರ್ಕೊಂಬರ್ತಾರೆ. ಬರಬೇಕಾದ್ರೆ ಕಾಂತಲಕ್ಷ್ಮಿ ಚಿನ್ನುಗೆ ಕ್ಯಾಬ್ ಬುಕ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಶ್ಯಾಮ್ ಇದ್ಬಿಟ್ಟು ಕ್ಯಾಬೆಲ್ಲ ಏನಕ್ಕೆ, ನಾನೇ ಹೋಗ್ತಾ ಒಂದವೇ ನಿಮಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆವರೆಗೂ ಕರ್ಕೊಂಬಂದು ಡ್ರಾಪ್ ಮಾಡ್ತಾನೆ. ಡ್ರಾಪ್ ಮಾಡಿ ಆದಮೇಲೆ ಕಾಂತಲಕ್ಷ್ಮಿ ಇದ್ಬಿಟ್ಟು ಶ್ಯಾಮ್ಗೆ ತುಂಬ ಫೋರ್ಸ್ ಮಾಡ್ತಾಳೆ. ಹಾಗೆ ಹಿಂಗೆ ಹೋಗ್ತೀಯಪ್ಪ, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗು, ಸ್ವಲ್ಪ ಹೊತ್ತು ಮನೇಲಿ ಕೂತ್ಕೊಂಡಿದ್ದು ಹೋಗುವಂತೆ ಬಾ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಕರ್ಕೊಂಬರ್ತಾಳೆ. ಸೊ ಅದಾದಮೇಲೆ ಒಳಗಡೆ ಬಂದಮೇಲೆ ಕಾಂತಲಕ್ಷ್ಮಿ ಶ್ಯಾಮ್ಗೆ ನಮಸ್ಕಾರ ಮಾಡಿಬಿಟ್ಟು ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ ಅಂತ ಹೇಳ್ತಾಳೆ. ನಮ್ಮ ಸಂಬಂಧಿಕರು ಎಲ್ಲರೂ ಯಾರೂ ನಮಗೆ ಸಹಾಯ ಮಾಡೋಕ್ಕೆ ಬರಲಿಲ್ಲ, ಫೋನ್ ಮಾಡಿದ್ರೆ ಎಲ್ಲ ಫೋನ್ ಡಿಸ್ಕನೆಕ್ಟ್ ಮಾಡ್ತಿದ್ರು, ಗೊತ್ತಿರೋರು ಯಾರೂ ನಮ್ಗೆ ಸಹಾಯ ಮಾಡೋಕ್ಕೆ ಬರಲಿಲ್ಲ, ಆದರೆ ನೀನು ವಿಷಯ ತಿಳ್ಕೊಂಡು ನೀನೇ ಬಂದು ಸಹಾಯ ಮಾಡಿದೆ, ನಿನ್ನಿಂದ ತುಂಬ ಉಪಕಾರ ಆಯಿತು ಅಂತ ಹೇಳ್ತಾರೆ. ಅದಾದಮೇಲೆ ಕಾಫಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಒಳಗೆ ಹೋಗ್ತಾಳೆ. ಅದಾದಮೇಲೆ ಚಿನ್ನು ತಂದೆ ಇದ್ಬಿಟ್ಟು ಶ್ಯಾಮ್ಗೆ ಕೈ ಮುಗಿದು ಬೇಡ್ಕೋತಾರೆ, ದಯವಿಟ್ಟು ಇಲ್ಲಿ ನಡೆದಿದ್ದಂಥ ವಿಷಯನ ನಿಮ್ಮ ಮನೇಲಿ ಯಾರಿಗೂ ಹೇಳಕ್ಕೆ ಹೋಗಬೇಡ ಅಂತ ಕೈ ಮುಗಿದು ಬೇಡ್ಕೋತಾರೆ. ಅದಕ್ಕೆ ಶ್ಯಾಮ್ ಇದ್ಬಿಟ್ಟು ನಾನು ನೀವು ಆ ಥರ ಎಲ್ಲ ಅಂದ್ಕೋಬೇಡಿ, ಆ ಪೊಲೀಸ್ ಸ್ಟೇಷನ್ದು ವಿಷಯ ಅಲ್ಲೇ ಲಾಕಪ್ಪಲ್ಲೇ ಲಾಕ್ ಆಯಿತು ಅಂತ ಅಂದ್ಕೊಳ್ಳಿ, ನಾನೇನು ಹೇಳಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಇಬ್ಬರು ಹೆಣ್ಮಕ್ಳು ಅದೇ ಮನೆಯಲ್ಲಿ ಸೊಸೆ ಆಗಿದ್ದಾರೆ, ದೊಡ್ಡ ಮನೆಯಲ್ಲಿ ಸೊಸೆ. ಅವರಿಗೆ ಚಿನ್ನು ಒಂದು ದಿನ ಪೊಲೀಸ್ ಸ್ಟೇಷನಲ್ಲಿ ಇದ್ದು ಬಂದಿದ್ದಾಳೆ ಅಂತ ಗೊತ್ತಾದರೆ ಅವ್ರ ಜೀವನಕ್ಕೆ ತೊಂದರೆ ಆಗ್ಬೋದು, ದಯವಿಟ್ಟು ಯಾರಿಗೂ ತಿಳಿಸ್ಬೇಡ ಅಂತ ಹೇಳ್ಬಿಟ್ಟು ಬೇಡ್ಕೋತಾನೆ. ಅದಕ್ಕೆ ಶ್ಯಾಮ್ ಇದ್ಬಿಟ್ಟು ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ನಾನು ಯಾವ ಕಾರಣಕ್ಕೂ ಯಾರಿಗೂ ಹೇಳೋದಿಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಚಿನ್ನು ಅಪ್ಪ ನಂಗೆ ಸ್ವಲ್ಪ ಆಚೆ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಶ್ಯಾಮ್ ಬಂದುಬಿಟ್ಟು ಚಿನ್ನು ತುಂಬ ಬೇಜಾರಾಗಿರ್ತಾಳೆ ಅಂತ ಅಂದ್ಕೊಂಡು ಚಿನ್ನುಗೆ ಸಮಾಧಾನ ಮಾಡೋದಕ್ಕೆ ಬರ್ತಾನೆ. ಬಂದುಬಿಟ್ಟು ಆವತ್ತು ಎಲ್ಲ ಪೊಲೀಸ್ ಸ್ಟೇಷನ್ದು ಎಲ್ಲ ಅಲ್ಲೇ ಲಾಕ್ ಆಯಿತು, ಎಲ್ಲ ಅಲ್ಲೇ ಮುಗ್ದೋಯ್ತು ಅಂತ ಮರ್ತ್ಬಿಟ್ಬಿಡು, ಪೊಲೀಸ್ ಸ್ಟೇಷನಿಗೆಲ್ಲ ಹೋಗಿದ್ದು ಯಾವುದೂ ನೆನಪಲ್ಲಿ ಇಟ್ಕೊಬೇಡ ಅಂತ ಹೇಳ್ತಾನೆ. ಅದಕ್ಕೆ ಚಿನ್ನು ಇದ್ಬಿಟ್ಟು ದಿನಕ್ಕೆ 4 ಜನ ಹುಡುಗರಿಗೆ ಕಪಾಳಕ್ಕೆ ಹೊಡೆದು ಬರೋ ಅಂಥವಳು ನಾನು, ಬಟ್ ಆದರೆ ನನಗೆ ಈ ಸಲ ಪೊಲೀಸ್ ಸ್ಟೇಷನ್ನು ಲಾಕಪ್ಪು ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸು ಅಂತ ಹೇಳ್ತಾಳೆ. ಅದಾದಮೇಲೆ ಕಾಂತಲಕ್ಷ್ಮಿ ಚಿನ್ನುಗೆ ಕರೀತಾಳೆ, ಚಿನ್ನು ಅಂತ ಕಾಫಿ ಮಾಡಿ ಆಗಿರುತ್ತೆ. ಸೊ ಕಾಫಿ ಕೊಡೋದಕ್ಕೆ ಶ್ಯಾಮ್ಗೆ ಕಾಫಿ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಚಿನ್ನುಗೆ ಕರೀತಾಳೆ. ಅದಾದಮೇಲೆ ಚಿನ್ನು ಕಿಚನ್ನಿಗೆ ಬರ್ತಾಳೆ. ಬಂದಮೇಲೆ ಚಿನ್ನುಗೆ ಹೇಳ್ತಾಳೆ ಕಾಂತಲಕ್ಷ್ಮಿ, ಹೋಗಿ ಶ್ಯಾಮ್ಗೆ ಕಾಫಿ ಕೊಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಚಿನ್ನು ಇದ್ಬಿಟ್ಟು ನಾನೇನು ಮದುಮಗಳ, ಅವನೇ ನಾನು ನೋಡೋಕ್ಕೆ ಬಂದಿರೋ ಹುಡುಗನ ನುಲ್ಕೊಂಡೋಗಿ ಕಾಫಿ ಕೊಡೋದಕ್ಕೆ ಅಂತ ಚಿನ್ನು ಹೇಳ್ತಾಳೆ. ಅದಕ್ಕೆ ಕಾಂತಲಕ್ಷ್ಮಿ ಇದ್ಬಿಟ್ಟು ಆಗಲ್ಲ ಚಿನ್ನು, ಅವನು ನಿನಗೆ ನಮ್ಮ ಸಂಬಂಧಿಕರು ಯಾರೂ ನಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿಲ್ಲ, ಅಂಥ ಸಮಯದಲ್ಲಿ ಬಂದ್ಬಿಟ್ಟು ನಿನಗೆ ಬೇಲೆಲ್ಲ ಕೊಡಿಸಿ ನಿನಗೆ ರಿಲೀಸ್ ಮಾಡಿಸಿದ್ದಾನೆ. ಸೊ ಅದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ವಿಧಾನ ಅಷ್ಟೇ, ಅದಕ್ಕೋಸ್ಕರ ನಾನು ನಿನಗೆ ಕರೆದಿದ್ದು ಅಂತ ಹೇಳ್ತಾಳೆ. ಆಗ ಚಿನ್ನು ಇದ್ಬಿಟ್ಟು ನಾನು ಇಷ್ಟಪಟ್ಟು ಹೋಗ್ತಾಯಿಲ್ಲ, ನೀನು ಬಲವಂತ ಮಾಡ್ತಿದ್ದೀಯ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಕಾಫಿ ತೊಗೊಂಡು ಬರ್ತಾನೆ. ಬಂದುಬಿಟ್ಟು ಶ್ಯಾಮ್ಗೆ ಕೊಡ್ತಾಳೆ. ಶ್ಯಾಮ್ಗೆ ಕೊಟ್ಟಮೇಲೆ ಶ್ಯಾಮ್ ಇದ್ಬಿಟ್ಟು ಕಾಫಿ ತೊಗೊಂಡು ಹೇಳ್ತಾನೆ, ನೀನು ಆ ಹುಡುಗನ ಥರ ನಡಿಗೆಗೂ ನೀನು ಇಲ್ಲಿ ತಂದು ಕೊಡ್ತಿರೋ ಕಾಫಿಗೂ ಒಂದಕ್ಕೂ ಮ್ಯಾಚ್ ಆಗ್ತಾಯಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಚಿನ್ನ ಇದ್ಬಿಟ್ಟು ನಾನು ನಮ್ಮಮ್ಮಗೆ ಅದೇ ಹೇಳಿದೆ, ಬಟ್ ನಮ್ಮಮ್ಮನ ಬಲವಂತದ ಮುಂದೆ ನಂದು ಆಟ ಏನೂ ನಡೀಲಿಲ್ಲ, ಅದಕ್ಕೆ ನಾನೇನು ಮಾಡಲಿ, ಅವರು ಮಾಡಿದ ಬಲವಂತಕ್ಕೆ ನಾನು ತೊಗೊಂಬಂದು ಕಾಫಿ ಕೊಡ್ತಾ ಇರೋದು, ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರ ಮುಂದೆ ನಾನು ಇವಾಗ ವಾದ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಿಲ್ಲ, ಅದಕ್ಕೋಸ್ಕರ ಕಾಫಿ ತೊಗೊಂಬಂದು ಕೊಟ್ಟಿದ್ದೀನಿ, ಫಸ್ಟು ಕುಡಿದ್ಬಿಟ್ಟು ಎದ್ದು ಹೋಗು ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಈ ಕಡೆ ವಿವೇಕ್ ಇದ್ಬಿಟ್ಟು ಬೇಕು ಅಂತ ಗೌರಿ ಬರೋ ಟೈಮಲ್ಲೇ ಕಂತೆ ಹಣ ಇಟ್ಕೊಂಡು ಕೌಂಟ್ ಮಾಡಿಕೊಂಡು ಕೂತಿರ್ತಾನೆ, ಗೌರಿ ನೋಡಲಿ ಕೇಳಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಬಟ್ ಗೌರಿ ರೂಮಿಗೆ ಬರ್ತಾಳೆ. ಬಂದು ದುಡ್ಡನ್ನ ನೋಡಿದ್ರೂ ಅವಳೇನೂ ರಿಯಾಕ್ಟ್ ಮಾಡೋದಿಲ್ಲ. ಆಮೇಲೆ ಇವನು ಅನ್ಕೋತಾನೆ, ಇವಳು ಏನಪ್ಪ ಈ ಥರ ಇದ್ದಾಳೆ, ಇವಳನ್ನ ಅರ್ಥನೇ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಇವಳು ಏನು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ನನ್ನ ಕೈಯಲ್ಲಿ ಇಷ್ಟಕ್ಕೊಂದು ದುಡ್ಡು ಇಟ್ಕೊಂಡಿದ್ರು ಕೂಡ ನನ್ನ ಕಡೆ ತಿರುಗೂ ನೋಡ್ತಾಯಿಲ್ಲ, ಏನು ಅಂತಲೂ ಕೇಳ್ತಾಯಿಲ್ಲ, ಅದ್ರ ಕಡೆ ಆಸೆನೂ ತೋರಿಸ್ತಾ ಇಲ್ಲ, ಇವಳೇನಪ್ಪ ಈ ಥರ ಬಜಾರಿ, ಇವಳ ಮನಸ್ಸನ್ನೇ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಆಮೇಲೆ
ಗೌರಿ ಬಂದುಬಿಟ್ಟು ನೆಕ್ಸ್ಟ್ ಡೇ ವಿವೇಕ್ ಹತ್ರ ಸ್ವಲ್ಪ ನನಗೆ ದುಡ್ಡು ಬೇಕಿತ್ತು ಅಂತ ಕೇಳ್ತಾಳೆ. ಸೊ ಅದಕ್ಕೆ ವಿವೇಕು ವಾರ್ಡ್ರೂಬಲ್ಲಿ ಇಟ್ಟಿದ್ದೀನಿ, ನಿಂಗೆ ಎಷ್ಟು ಬೇಕಾದರೂ ಅಷ್ಟು ತಗೋ ಅಂತ ಹೇಳ್ತಾಳೆ. ಅದಕ್ಕೆ ಕೇಳದೆ ತಗೊಳ್ಳೋ ಅಂಥ ಮನಸ್ಥಿತಿ ನನಗಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ನೀನು ಏನಕ್ಕೆ ತಗೋತೀಯ, ಎಷ್ಟು ಯೂಸ್ ಮಾಡ್ತೀಯ, ಏನಕ್ಕೆ ಇದು ಮಾಡ್ತೀಯ ಅಂತ ನನಗೆ ಹೇಳೋವಂಥ ಅವಶ್ಯಕತೆ ಏನಿಲ್ಲ. ನಿನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊ ಅಂತ ಅಷ್ಟು ಸ್ವಾತಂತ್ರ್ಯ ನಿನಗಿದೆ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಸೊ ಅದಾದಮೇಲೆ ನನಗೆ ಕೇಳದೆ ತಗೊಳ್ಳೋವಂಥ ಇದಿಲ್ಲ ಅಂತ ಗೌರಿ ಹೇಳ್ತಾಳೆ. ಸೊ ಗೌರಿ ಹಣನ ತಗೋತಾಳ, ಯಾವ ಉದ್ದೇಶಕ್ಕೋಸ್ಕರ ತಗೋತಾಳೆ, ಏನೆಲ್ಲ ಆಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.